ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್. ಹಾಗಾದ್ರೆ ಮುಂದೇನಾಯ್ತು? ಬೆಚ್ಚಿ ಬೀಳಿಸಿದ ಬಿಎಂಟಿಸಿ ಬಸ್ನ ಡೆಡ್ಲಿ ಆಕ್ಸಿಡೆಂಟ್. ಎದೆ ಜಲ್ಲನಿಸ್ತಾ ಇದೆ ಅಪಘಾತದ ಭೀಕರ ದೃಶ್ಯ. ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್. ಹಾಗಾದ್ರೆ ಮುಂದೇನಾಯ್ತು? ಬೆಚ್ಚಿ ಬೀಳಿಸಿದ ಬಿಎಂಟಿಸಿ ಬಸ್ನ ಡೆಡ್ಲಿ ಆಕ್ಸಿಡೆಂಟ್. ಎದೆ ಜಲ್ಲನಿಸ್ತಾವಂತಿದೆ ಈ ಒಂದು ಅಪಘಾತದ ಭೀಕರ ದೃಶ್ಯ. ನೋಡ್ತಾ ಇದ್ದಂತೆ ಜನರ ಮೇಲೆ ಈ ಒಂದು ಬಸ್ ನುಗ್ಗಿದೆ. ಬ್ರೇಕ್ ಫೇಲ್ ಆಗಿ ಡಕೋಟಾ ಬಿಎಂಟಿಸಿ ಬಸ್ ಅಪಘಾತವನ್ನ ಆಗಿದೆ. ಇನ್ನು ಕಮಲನಗರ ಬಸ್ ನಿಲ್ದಾಣದ ಬಳಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಆಟೋಗೆ ಡಿಕ್ಕಿ ಹೊಡೆದು ಬೈಕ್ ಮೇಲೆ ಈ ಒಂದು ಬಸ್ ಹರಿದಿದೆ. ಘಟನೆಯಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸದ್ಯಕ್ಕೆ ಸಂಭವಿಸಿಲ್ಲ. ಅಪಘಾತದ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ ಆಗಿದೆ. ಬೆಚ್ಚಿ ಬೀಳಿಸುವಂತಿದೆ ಈ ಒಂದು ಬಿಎಂಟಿಸಿ ಬಸ್ನ ಡೆಡ್ಲಿ ಆಕ್ಸಿಡೆಂಟ್. ಎದೆ ಜಲ್ಲನಿಸುತ್ತೆ ಆ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ. ನೀವು ಕೂಡ ನೋಡ್ತಾ ಇರಬಹುದು ಆ ರೀತಿಯ ದೃಶ್ಯಾವಳಿಗಳನ್ನ. ಭಯ ಆಗುತ್ತೆ. ಬಸ್ ಏನಾದರೂ ಅಲ್ಲಿದ್ದಂತಹ ವ್ಯಕ್ತಿಗಳ ಮೇಲೆ ಬಸ್ ಹರಿದಿದ್ರೆ ಏನಾಗಬೇಕಾಗಿತ್ತು? ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಒಂದು ವೇಳೆ ಪ್ರಾಣಹಾನಿ ಆಗಿದ್ದಿದ್ರೆ ಆ ವ್ಯಕ್ತಿಯ ಕುಟುಂಬಕ್ಕೆ ಯಾರು ಹೊಣೆಯಾಗ್ತಾ ಇದ್ರು, ಯಾರು ನೆರವಾಗ್ತಾ ಇದ್ರು? ಇತ್ತೀಚೆಗಂತೂ ಬಿಎಂಟಿಸಿ ಬಸ್ ಅಂತಂದ್ರೆ ಕಿಲ್ಲರ್ ಬಿಎಂಟಿಸಿ ಅಂತ ಹೆಸರುವಾಸಿಯಾಗಿದೆ. ಅದು ಯಾವ ರೀತಿ ಕುಖ್ಯಾತಿಯನ್ನ ಪಡ್ಕೊಂಡಿದೆ. ಬಿಎಂಟಿಸಿ ಮೊದಲು ಪ್ರಖ್ಯಾತಿಯನ್ನ ಗಳಿಸಿತ್ತು. ಯಾಕೆಂತಂದ್ರೆ ಬಿಎಂಟಿಸಿನ ಜನರ ಜೀವನಾಡಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇತ್ತೀಚೆಗೆ ನೀವು ಗಮನಿಸ್ತಾ ಇದ್ರೆ ಕಿಲ್ಲರ್ ಬಿಎಂಟಿಸಿ ಅಂತ ಕುಖ್ಯಾತಿಯನ್ನ ಪಡ್ಕೊಂಡಿದೆ. ಅಂಥದ್ರಲ್ಲಿ ಈ ರೀತಿಯ ದೃಶ್ಯಾವಳಿಗಳನ್ನ ನೋಡಿದ್ರೆ ಭಯ ಆಗುತ್ತೆ ಎಂಥವ್ರಿಗೆ ಆದ್ರೂ ಕೂಡ. ಏನಾದ್ರೂ ಪ್ರಾಣಹಾನಿ ಸಂಭವಿಸಿದ್ರೆ ಯಾರು ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ರು? ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಈ ಒಂದು ವಿಡಿಯೋವನ್ನ ನೋಡಿ ಉತ್ತರವನ್ನ ಕೊಡಬೇಕಾಗತ್ತೆ. ಈ ರೀತಿಯ ಡಕೋಟಾ ಬಸ್ಗಳನ್ನ ಯಾಕೆ ರಸ್ತೆ ಮೇಲೆ ಇಳಿಸ್ತಾ ಇದ್ದೀರಾ? ಯಾರಿಗಾದ್ರೂ ಪ್ರಾಣ ಹಾನಿ ಆದ್ರೆ ಅದರ ಜವಾಬ್ದಾರಿಯನ್ನ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹೊರ್ತಾರಾ? ಎಷ್ಟೊಂದು ಈ ರೀತಿಯ ಡಕೋಟಾ ಬಸ್ಗಳಿದ್ದಾವೆ. ಅದಕ್ಕೆ ಒಂದು ಹೊಸ ವಿನ್ಯಾಸವನ್ನ ಕೊಟ್ಬಿಟ್ರೆ ಸಾಲೋದಿಲ್ಲ. ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದಾವೆ ಬಸ್ನಲ್ಲಿ ಅದೆಲ್ಲವನ್ನು ಕೂಡ ಸಾಲ್ವ್ ಮಾಡಬೇಕು. ಈಗ ಸಾರಿಗೆಗೆ ಅಂತಾನೆ ಸಾಕಷ್ಟು ಅನುದಾನಗಳನ್ನ ತಗೊಳ್ತೀರಾ. ಅಷ್ಟೆಲ್ಲ ಅನುದಾನದ ದುಡ್ಡು ಎಲ್ಲಿ ಹೋಯ್ತು? ಜನರ ಜೀವ ಹೋಗ್ತಾ ಇದೆ ಇದರಿಂದ. ಈ ರೀತಿಯ ಬಸ್ಗಳನ್ನ ನೀವು ರಸ್ತೆ ಮೇಲೆ ಇಳಿಸಿದ್ರೆ ಜನರ ಪ್ರಾಣ ಹೋಗುತ್ತೆ. ಅದರ ಹೊಣೆಯನ್ನ ನೀವು ಹೊರ್ತೀರಾ? ದಯವಿಟ್ಟು ಈ ಒಂದು ವಿಡಿಯೋವನ್ನ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ನೋಡಬೇಕಾಗತ್ತೆ. ಇದಕ್ಕೆ ಅವರೇ ಉತ್ತರವನ್ನ ಕೊಡಬೇಕಾಗತ್ತೆ. ಒಂದು ಡಕೋಟಾ ಬಸ್ಗಳನ್ನ ರಸ್ತೆಗಿಳಿಸೋದಕ್ಕಿಂತ ಮೊದಲು ಅವರು ಯೋಚನೆ ಮಾಡಬೇಕಾಗತ್ತೆ. ಜನರಿಗಾಗಿ ನಾವಿರೋದು, ನಮಗಾಗಿ ಜನರಲ್ಲ ಅನ್ನೋದನ್ನ ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಾಗುತ್ತೆ ಸಾರಿಗೆ ಸಚಿವರು.